ಸೊ ಹಾಯ್ ಗೈಸ್, ನಾನು ನಿಮ್ಮ ಸ್ಕೈ ವ್ಲಾಗ. ವೆಲ್ಕಮ್ ಟು ನ್ಯೂ ವಿಡಿಯೋ. ಸೊ ನಾನು ಇವತ್ತು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ, ಲೇಟ್ ನೈಟ್ ಆಗೋಗಿದೆ. ಆ್ಯಕ್ಚುಲಿ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ, ಟೈಮ್ ಇಲ್ಲ. ಸೊ ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೆ ಅಂದರೆ, ಯೂಶ್ವಲಿ ಸೆನಾ ಕೂಡ್ಸೋದು ಹೇಗೆ ಅಂತ ಯೂಶ್ವಲಿ ಎಷ್ಟೊಂದು ಜನಕ್ಕೆ ಈ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ಹೆಲ್ಮೆಟು, ಹೊಸ ಹೆಲ್ಮೆಟು. ಸೊ ಇದು ಆ್ಯಕ್ಚುಲಿ ಭರತಂದು. ಸೊ ನನ್ನ ಫ್ರೆಂಡು ರೈಡಿಂಗ್ ಗ್ರೂಪಲ್ಲಿರೋ ಭರತನ ಹೆಲ್ಮೆಟು. ಆ್ಯಕ್ಚುಲಿ ನನ್ನ ಗಾಡಿಗೆ ಅದು ಸ್ವಲ್ಪ ಕಲರ್ ಮ್ಯಾಚ್ ಆಗ್ತಾ ಇರಲಿಲ್ಲ ಹೆಲ್ಮೆಟು ಅಂದ್ಬಿಟ್ಟು ಅದು ಅವನ ಹೆಲ್ಮೆಟ್ ನಾನು ಬರೋ ಮಾಡಿದ್ದೀನಿ ಒನ್ ಮಂತ್ಗೋಸ್ಕರ. ಸೊ ಅವನ ಹೆಲ್ಮೆಟ್ಗೆ ನಾನು ಏನು ಮಾಡ್ತಾ ಇದ್ದೆ ಅಂದರೆ, ಇದನ್ನು ಸೆನಾ ಬಂದ್ಬಿಟ್ಟು ಇದು ಕಲ್ಕಿ ಬ್ರೋ ಅಂತ ಅಂದ್ಬಿಟ್ಟು, ರಾಜೇಶ್ ಕಲ್ಕಿ ಅಂದ್ಬಿಟ್ಟು ನೋಡಿತೀರಾ, ಗಂಧದ ಗುಡಿ ಅಲ್ಲಿ ನಮ್ಮ ರಾಜೇಶ್ ಕಲ್ಕಿ ಬ್ರೋ ಇದಾರಲ್ಲ. ಸೊ ಅವರು ಮಗ ಯೂಸ್ ಮಾಡೋ ಸೆನಾ ಇದೆ ನನ್ನ ಹತ್ರ. ಯಾಕಂದರೆ ರೈಡಲ್ಲಿ ಬೇಕೇ ಬೇಕಾಗುತ್ತೆ, 1 ತಿಂಗಳು ರೈಡ್ ಮಾಡ್ತಾ ಇರೋದು. ಸೊ ಏನಾದರೂ ಕಮ್ಯುನಿಕೇಷನ್ಗೆ ಬೇಕೇ ಬೇಕಾಗುತ್ತೆ ಅಂದ್ಬಿಟ್ಟು ಸೊ ಅವರು ಸೆನಾ ಕೊಟ್ಟಿದ್ದಾರೆ. ಸೊ ಸೆನಾನ ಫಿಟ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಯೂಶಲಿ ಯಾವ ಥರ ಫಿಟ್ ಮಾಡೋದು ಸೆನಾನ ಅಂದ್ಬಿಟ್ಟು ಎಷ್ಟೊಂದು ಜನ ಕನ್ಫ್ಯೂಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಸೆನಾ ಫಿಟ್ ಮಾಡ್ತಾ ಇದ್ದೆ. ಏನಿಲ್ಲ, ಒಂದು 10 ನಿಮಿಷದ ಕೆಲಸ ಅಷ್ಟೇ, 5 ನಿಮಿಷ 10 ನಿಮಿಷ ಕೆಲಸ ಅಷ್ಟೇ, ಈಸಿ ಪ್ರೊಸೆಸ್ ಇದು. ಓಕೆನಾ. ಸೊ ನೋಡಿ, ಇದೊಂದು ಪಾರ್ಟ್ ಬರುತ್ತೆ. ಸೊ ಮೇನ್ ಗ್ಯಾಜೆಟ್ ಇದೇನೆ, ಸೆನಾ ಇದೆ ಮೇನ್ ಗ್ಯಾಜೆಟು. ಸೊ ಇದನ್ನ ಪ್ಲಗ್ ಮಾಡೋಕ್ಕೆ ಅಂದ್ಬಿಟ್ಟು, ಓಕೆನಾ. ಸೊ ಈ ಒಂದು ಪೋರ್ಷನ್ ಬರುತ್ತೆ, ಇಲ್ಲಿ ನಿಮಗೆ ಒಂದು ಮೈಕ್ ಬರುತ್ತೆ, ಓಕೆನಾ. ಇಲ್ಲಿ ನಿಮಗೆ 2 ಸ್ಪೀಕರ್ ಬರುತ್ತೆ. ಸೊ ಲೆಫ್ಟು ರೈಟು ಸ್ಪೀಕರ್ ಬರುತ್ತೆ ಇದು, ಓಕೆನಾ. ಸೊ ಇದು ಮೇನ್ ಏನಿದೆಯಲ್ಲ, ಈ ಪಾರ್ಟ್ ಏನಿದೆಯಲ್ಲ, ಇದು ನಿಮ್ಮ ಹೆಲ್ಮೆಟಿಗೆ ಕೂತ್ಕೊಳ್ಳುವಂಥ ಪಾರ್ಟ್ ಇದು, ಓಕೆನಾ. ಇದು ನಿಮ್ಮ ಲೆಫ್ಟ್ ಸೈಡ್ ಕೂತ್ಕೊಳ್ಳುತ್ತೆ. ಈ ಪಾರ್ಟ್ ಏನಿದೆ ಇದು ಯಾವಾಗಲೂ ನಿಮ್ಮ ಲೆಫ್ಟ್ ಸೈಡಲ್ಲಿ ಇರುತ್ತೆ, ರೈಟ್ ಸೈಡಲ್ಲ, ಲೆಫ್ಟ್ ಸೈಡಲ್ಲಿ ಬರುತ್ತೆ. ಸೊ ಇದನ್ನ ಕೂಡ್ಸ್ಬಿಟ್ಟು ಈ ಮೈಕ್ನ ಒಳಗಡೆ ಎಲ್ಲಿ ಕೂಡ್ಸೋದು, ಈ ಸ್ಪೀಕರ್ಗಳನ್ನ ಎಲ್ಲಿ ಕೂಡ್ಸೋದು, ಈ ಮೈಕ್ನ ಎಲ್ಲಿ ಕೂಡ್ಸೋದು ಅಂತ ಸೊ ನೋಡೋಣ ಇವಾಗ. ಇದನ್ನ ಕೂಡ್ಸ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಯಾವ ಥರ ಕೂತ್ಕೊಳ್ಳುತ್ತೆ. ಸೊ ನಿಮಗೆ ಇದೊಂದು ಎಲಂಕಿ ಬೇಕಾಗುತ್ತೆ. ಸೊ ಇದನ್ನ ಟೈಟ್ ಮಾಡೋಕ್ಕೆ ಅಂದ್ಬಿಟ್ಟು ಇದೊಂದು ಎಲಂಕಿ ಬೇಕಾಗುತ್ತೆ, ಇದೊಂದು ಇಟ್ಕೊಳ್ಳಿ. ಆಮೇಲೆ ಒಂದು ಡಬಲ್ ಟೇಪ್, 2 ಸೈಡ್ ಟೇಪ್ ಇರೋ ಒಂದು ಟೇಪು, ಅದ್ರ ಜೊತೆ ಒಂದು ಸೀಸರ್. ಸೊ ಇಷ್ಟರಲ್ಲಿ ಹೆಲ್ಮೆಟನ್ನ ಈಸಿಯಾಗಿ ಫಿಟ್ ಮಾಡುವಂಥ ಸೆನಾ ಪ್ರೊಸೆಸ್ಸು. ಸೊ ನೋಡೋಣ, ಓಕೆನಾ. ಇವಾಗ ಸ್ಟಾರ್ಟ್ ಮಾಡೋಣ. ನಾನು ಒಂದು 10 ನಿಮಿಷ ಕೂಡಿಸ್ಬಿಟ್ಟು ಸೊ ಫಸ್ಟು ರೆಸ್ಟ್ ತೊಗೋಬೇಕು. ಯಾಕಂದರೆ ಲದಾಖ್ ಹೋಗೋ ಪ್ರೊಸೆಸ್ಸಲ್ಲಿ ಎಷ್ಟೊಂದು ಕೆಲಸಗಳು ಪೆಂಡಿಂಗ್ ಉಳ್ಕೊಂಡಿದ್ದಾವೆ. ಸೊ ನಾಳೆ ಅಷ್ಟರಲ್ಲಿ ಎಲ್ಲ ಮುಗಿಸ್ಬೇಕು. ಸೊ ನೋಡಿ, ಸೊ ಇದು ಒಂದು ಪೋರ್ಷನ್, ಇದು ಒಂದು ಸೈಡು. ಇವಾಗ ಹೆಲ್ಮೆಟು ಹಿಂಗಿದೆಯಲ್ಲ, ಸೊ ನನ್ನ ಲೆಫ್ಟ್ ಸೈಡ್ ಕೂತ್ಕೊಳ್ಳುತ್ತೆ ಇದು. ಸೊ ನಾನು ಲೆಫ್ಟ್ ಸೈಡ್ ಕೂತ್ಕೊಳ್ಳುತ್ತೆ ಅಂದಾಗ ಏನು ಮಾಡ್ತೀನಿ, ಇದನ್ನು ರಿಮೂವ್ ಮಾಡ್ಕೊತೀನಿ ಫಸ್ಟು. ಸೊ ಇದಿದೆ ಗೊತ್ತಾ, ಇದನ್ನು ರಿಮೂವ್ ಮಾಡ್ಕೋಬೇಕು, ಓಕೆನಾ. ಸೊ ಇದನ್ನು ಎಳ್ಕೊಂಡ್ರೆ ಬರುತ್ತೆ, ಓಕೆನಾ. ಇಷ್ಟೇ ಇದು ಎಳ್ಕೊಂಡ್ಬಿಟ್ರೆ ಇದು ನಿಮಗೆ ಒಂದು ಪಾರ್ಟ್ ಬಂದ್ಬಿಡುತ್ತೆ. ಸೊ ಇಲ್ಲಿ ಇವಾಗ ಸೆನಾ ಕೂಡಿಸ್ಬೇಕು. ಇದು ಈ ಪೋರ್ಷನ್ನ ಫಸ್ಟು ಕೂಡಿಸ್ಕೋಬೇಕು. ಈ ಪೋರ್ಷನ್ನ ನಾನು ಫಸ್ಟು ಕೂಡಿಸ್ತಾ ಇದ್ದೀನಿ ಇವಾಗ, ಓಕೆನಾ. ಓಕೆ, ಇದನ್ನು ಲೂಸ್ ಮಾಡ್ಕೋಬೇಕು. ಇದು ಟೈಟ್ ಇದೆ. ಕರೆಕ್ಟಾಗಿದೆನಾ? ಓಕೆನಾ. ಇಲ್ಲಿ ಇದು ಯಾವ ನಿಮಗೆ ಎಷ್ಟು ಮುಂದೆ ಬೇಕು, ಎಷ್ಟು ಹಿಂದೆ ಬೇಕು ಅಂತ ಸೊ ಫಸ್ಟ್ ನೋಡ್ಕೊಳ್ಳಿ ಯಾವ ಥರ ಕೂಡುತ್ತೆ ಅಂದ್ಬಿಟ್ಟು, ಓಕೆನಾ. ಇದು ಎಲ್ಲಿ ಬರುತ್ತೆ ಅಂದರೆ ಎಕ್ಸಾಕ್ಟಾಗಿ ಒಂದು ಈ ಪೋರ್ಷನಲ್ಲಿ ಬರುತ್ತೆ ಇದು, ಓಕೆನಾ. ಓಕೆ, ಸಾಕು ಅನ್ಕೊಂತೇನೆ. ಈ ಪೋರ್ಷನಲ್ಲಿ ಕೂಡ್ಸೋಣ. ಇನ್ನೊಂದು ಚೂರು ಮುಂದೆ ಆದ್ರೂ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇದನ್ನು ಟೈಟ್ ಮಾಡ್ಕೊಳ್ಳೋಣ ಇವಾಗ. ಇದನ್ನು ಇಲ್ಲಿ ಕೂಡಿಸಿದ್ಮೇಲೆ ಇದನ್ನು ಫುಲ್ ಒಳಗಡೆ ಪ್ರೆಸ್ ಮಾಡಿ, ಓಕೆನಾ, ನೀಟಾಗಿ. ಇದೊಂದು ಗ್ರಿಪ್, ಅದೊಂದು ಲೈನ್ ಇದೆ, ಆ ಲೈನಿಗೆ ತಾನೇ ಪ್ರೆಸ್ ಆಗಿ ಹೋಗುತ್ತೆ, ಅಳ್ಳಾಡಲ್ಲ. ಇದನ್ನು ಟೈಟ್ ಮಾಡಬೇಕು ಇವಾಗ, ಓಕೆನಾ. ಓಕೆ, ಸೊ ನೋಡಿ, ಇದು ಫುಲ್ ಟೈಟ್ ಆಗಬೇಕು ಇವಾಗ, ಓಕೆನಾ. ಇದನ್ನು ಲಾಕ್ ಮಾಡಿಬಿಟ್ಟಿದ್ದೀನಿ ಇವಾಗ ಎಲಂಕಿಯಿಂದ. ಸೊ ಈ ಪೋರ್ಷನ್ನು ಫುಲ್ ಟೈಟಾಗಿ ಕೂತ್ಕೊಂಡಿದೆ. ಸೊ ಇವಾಗ ಈ ಮೈಕ್ನ ಕೂಡಿಸ್ಬೇಕು ಮತ್ತು ಈ ಸ್ಪೀಕರ್ನ ಕೂಡಿಸ್ಬೇಕು. ಇದು ಲೆಫ್ಟು ರೈಟು ಯಾವುದು ಅಂತ ಚೆಕ್ ಮಾಡಬೇಕಾಗುತ್ತೆ, ಓಕೆನಾ. ಐ ಥಿಂಕ್ ಇದು ಲೆಫ್ಟು. ಇದ್ರ ಮೇಲೆ ಏನು ಬರ್ದಿಲ್ಲ ಲೆಫ್ಟು ರೈಟು ಅಂತ. ಆ್ಯಕ್ಚುಲಿ ನೋಡೋಣ, ಹಿಂಗೆ ಕೂಡ್ಸೋಣ. ಸೊ ಇದನ್ನು ಏನು ಮಾಡೋಣ ಅಂದರೆ, ಸ್ವಲ್ಪ
ಓಕೆನಾ. ಇವಾಗ ಇಲ್ಲಿ ಬ್ಯಾಕ್ ಸೈಡು ಜಸ್ಟ್ ಒಂದು ಟೇಪ್ ಇಟ್ಬಿಟ್ಟು, ಸೊ ಇಲ್ಲಿ ನಿಮಗೆ ಒಂದು ಪೋರ್ಷನ್ ಸಿಗುತ್ತೆ. ಇಲ್ಲಿ ಮೈಕ್ ಹಾಕೋಕ್ಕೆ ಅಂದ್ಬಿಟ್ಟು ಒಂದು ಪಾರ್ಟ್ ಇದೆ. ಸೊ ಇಲ್ಲಿ ಗ್ಯಾಪ್ ಇರುತ್ತೆ. ಸೊ ಅಲ್ಲಿ ನೀವೇನು ಮಾಡಿ ಅಂದರೆ ಜಸ್ಟ್ ಈ ಥರ ವಯರ್ನ ಇಲ್ಲಿ ಒಂದು ಲೈನು ಹಿಂಗೆ ಬರುತ್ತೆ, ಹಿಂಗೆ ಅಪ್ಪ. ಸೊ ಇಷ್ಟೇ. ಸೊ ಇಲ್ಲಿ ಮೈಕು ಕೂತ್ಕೊಂತು. ಇದನ್ನು ನೀವು ಈ ಥರ ಕುಷನಿಂದ ವಯರ್ನ ಈ ಥರ ಹಾಕ್ಬಿಟ್ರೆ ಫಸ್ಟ್ ಕ್ಲಾಸ್. ಸೊ ಒಂದು ಸೈಡ್ ಆಯಿತು. ಇವಾಗ ಇನ್ನೊಂದು ಸೈಡು. ಸೊ ಇದು ಲಾಂಗ್ ವಯರ್ ಇದೆ, ಅದು ಚಿಕ್ಕ ವಯರು. ಸೊ ಇದು ಈ ಸೈಡ್ ಬರುತ್ತೆ. ಲಾಂಗ್ ವಯರ್ ಇದ್ದರೆ ಈ ಸೈಡ್ ಬರುತ್ತೆ ಅಂತ. ಸೊ ಲಾಂಗ್ ಇಲ್ಲ ಅಂದರೆ ಅದು ಈ ಪೋರ್ಷನ್ ಹತ್ರ ಬರುತ್ತೆ ಅಂತ. ಓಕೆನಾ. ಸೊ ಇವಾಗ ಇದನ್ನು ಇಲ್ಲಿಂದ, ಸೊ ಇಲ್ಲಿಂದಾನೇ ಓಕೆ ಇಲ್ಲಿ ತೊಗೊಂಬಿಡೋಣ. ಸೊ ಇದನ್ನು ಬಿಚ್ಚಬೇಕಾಗತ್ತೆ ಅನ್ಕೊತೀನಿ. ಎಸ್, ಇದನ್ನು ಬಿಚ್ಚಲೇಬೇಕು. ಯಾಕಂದರೆ ಇದು ಆ ಸೈಡ್ ಬರುತ್ತಲ್ಲ. ಸೊ ಹಂಗಾಗಿ ಇದನ್ನು ಬಿಚ್ಚಲೇಬೇಕಾಗತ್ತೆ ಅಷ್ಟೇ. ಜಸ್ಟ್ ಇದೇನಿಲ್ಲ, ಜಸ್ಟ್ ಪ್ಲಗ್ ಮಾಡೋದು. ಸೊ ಏನು ತೊಂದರೆ ಇಲ್ಲ. ಸೊ ಇನ್ನೊಂದು ಚೂರು ಟೇಪ್ ತೊಗೊಂಬಿಡೋಣ. ಜಸ್ಟ್ ಬ್ಯಾಕ್ ಸೈಡ್ ಟೇಪ್ ಮಾಡಿ. ಓಕೆ, ಇಲ್ಲಿ ತೊಗೊಂಬಿಡೋಣ. ಓಕೆ ಓಕೆ. ಸೊ ಇವಾಗ ಈ ಸೈಡು. ಸೊ ಇಲ್ಲಿ ಜಸ್ಟ್ ಇಷ್ಟೇ. ಈಗ ಸುಮ್ಮನೆ ಇಟ್ಬಿಟ್ಟು ಈ ವಯರ್ನ ಈ ಹೋಲಿಂದ ಇದನ್ನು ಮಾಡಿ. ಓಕೆನಾ. ಸೊ ಈ ವಯರ್ನೂ ನೀವು ಏನು ಮಾಡ್ತೀರಾ ಅಂದರೆ, ಸೊ ಇದನ್ನು ತೆಗೆದ್ರೆ ಸೊ ನಿನ್ಗೆ ಇಲ್ಲಿ ಒಳಗಡೆ ಪಾರ್ಟ್ ಸಿಗುತ್ತಲ್ಲ. ಸೊ ಇಲ್ಲಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದರೆ ಆಗೋಯ್ತು. ಇಲ್ಲಿ ಒಳಗಡೆ ಪುಷ್ ಮಾಡಿಬಿಟ್ಟು ಲಾಕ್ ಮಾಡಿಬಿಟ್ರೆ ಮುಗ್ದೋಯ್ತು ಅಷ್ಟೇ. ಅದೇ ಇಲ್ಲಿ ನೋಡಿ. ಸೊ ನಾನು ಈ ಥರ ಇಲ್ಲಿ ಗ್ಲೂ ಅಂಟಿಸ್ಕೊಂಡು ಸೊ ಮೈಕ್ನ ಇಲ್ಲಿ ತೊಗೊಂಬಂದಿದ್ದೀನಿ. ಇಲ್ಲಿ ಗ್ಲೂ ಮಾಡಿದ್ದೀನಿ. ಸೊ ವೈರ್ ಇಷ್ಟು ಬರುತ್ತೆ. ಸೊ ಇದನ್ನು ಇವಾಗ ಕವರ್ ಮಾಡೋಣ. ಸೊ ಇದು ಒಂದು ಸೈಡ್ದು ಇದೆಯಲ್ಲ. ಸೊ ಇದ್ರ ಒಳಗಡೆ ಹಿಂಗೆ ಹಾಕ್ಬಿಟ್ಟು ಜಸ್ಟ್ ಇನ್ನು ಹೊರಗಡೆ ಇಳ್ಕೊಂಡು ಇಲ್ಲಿ ಪ್ರೆಸ್ ಮಾಡಿ ಒಂದು ಸೈಡ್ ಅಷ್ಟೇ. ಓಕೆನಾ. ಸೊ ಒಂದು ಸೈಡ್ ಕುತ್ಕೊಂತು. ಸೊ ಇನ್ನು ಆ ಸೈಡ್ ಒಂದು ಕೂಡಿಸ್ಬೇಕು. ಓಕೆನಾ. ಸಿ ಒಂದು ಸೈಡ್ ಕುತ್ಕೊಂತು. ಇವಾಗ ಈ ಸೈಡ್ ಕೂಡ್ಸೋಣ. ಸೊ ಇಷ್ಟು ಕೂಡ್ಸಿದ್ದೀನಿ. ಇವಾಗ ಇದಕ್ಕೆ ಕೂಡಿಸ್ತಿದ್ದಾನ. ಓಕೆ. ಸೊ ನೋಡ್ಬೋದು. ಸೊ ಚೆನ್ನಾಗಿ ಈ ಥರ ಇಲ್ಲಿ ಇನ್ನೊಂದು ಇಲ್ಲಿ ಬ್ಲೂ ಆರ್ಮರ್ ಅಂದ್ಬಿಟ್ಟು ಒಂದು ಗೋಪ್ರೋದು ಮೌಂಟ್ ಬರುತ್ತೆ. ಇದು ಗ್ಲೂ ಇರುತ್ತೆ, ಇದಕ್ಕೆ ಏನು ಸಪೋರ್ಟ್ ಇರಲ್ಲ. ಸೊ ಇದನ್ನ ಕೂಡ್ಸ್ಕೊಂಡಿದ್ದೀನಿ. ಇದು ತೊಗೊಂಬಂದೆ. ಇದು ಪ್ರೈಸ್ ಬಂದ್ಬಿಟ್ಟು 400 ಸಮಥಿಂಗ್ ಏನೋ ಸಿಗುತ್ತೆ ನಿಮಗೆ. ಆನ್ಲೈನಲ್ಲೂ ಸಿಗುತ್ತೆ, ಅಮೆಝಾನಲ್ಲೂ ಸಿಗುತ್ತೆ. ಇಲ್ಲಾಂದರೆ ನೀವು ಎಲ್ಲಾದರೂ ರೈಡಿಂಗ್ ಶಾಪು ಇಲ್ಲ ಆದೀಶ್ವರು ಬೆಂಗಳೂರಲ್ಲಿ ಯಾರು ಆದೀಶ್ವರ್ಗೆ ಹೋದರೆ ಸೊ ನೀವು ಅಲ್ಲೂ ಸಿಗುತ್ತೆ. ಸೊ ಈ ಥರ ಇದು ಒಂದು ಪೋರ್ಷನ್ ವೈರ್ ಅಷ್ಟೇ ಹೊರಗಡೆ ಇರೋದು. ಇದು ಡಬಲ್ ವೈರ್ ಇದಾವೆ ಇದ್ರದ್ದು. ಅದು ಬಿಟ್ಟರೆ ಉಳಿದಿದ್ದೆಲ್ಲ ಒಳಗಡೆ ಇದೆ. ಫೈನಲಿ ಸೊ ನೋಡ್ತಿದ್ದೀರಾ. ಸೊ ನೀಟಾಗಿ ಒಳಗಡೆ ಎಲ್ಲ ನೋಡಿ. ಸೊ ಎಲ್ಲ ನೀಟಾಗಿ ಮತ್ತೆ ಯಾವ ಥರ ಇತ್ತು ಕುಷನ್ಸ್ ಎಲ್ಲ ಆ ಥರ ಒಳಗಡೆ ಫಿಟ್ಟಿಂಗ್ ಮಾಡಿಬಿಟ್ಟಿದ್ದೀನಿ. ಸೊ ವೈರ್ಸ್ ನೋಡಿ, ಎಲ್ಲೂ ಒಳಗಡೆ ವೈರ್ಸ್ ಕಾಣ್ತಾ ಇಲ್ಲ ನಿಮಗೆ. ಸೊ ಎಲ್ಲೂ ವೈರ್ಗಳು ಕಾಣಲ್ಲ. ಕಂಡ್ರೆ ಇದು ಒಂದು ಬರುತ್ತೆ ಅನ್ಕೊತೀನಿ. ಯಾಕಂದರೆ ಇದು ಇಲ್ಲಿ ಎಲ್ಲೂ ನಿಮಗೆ ಇದನ್ನು ಸಿಗಲ್ಲ.
ಇದು ಒಳಗಡೆ ಹೋಗೋಕ್ಕೆ ಸ್ವಲ್ಪ ದಾರಿ ಇಲ್ಲ, ಸೊ ಅದಕ್ಕೋಸ್ಕರ ಇದು ಹೊರಗಡೆ ಬರುತ್ತೆ. ಇದು ಒಂದು ವೈರು, ಅದು ಬಿಟ್ಟರೆ ಉಳಿದಿದ್ದ ಎಲ್ಲ ವೈರ್ಗಳು ನಿಮಗೆ ಒಳಗಡೆ ಹೋಗ್ಬಿಡುತ್ತೆ. ಸೊ ಇದು ಸೆನಾ ಲೆಫ್ಟ್ ಸೈಡಲ್ಲಿ ಸೊ ಈ ಥರ ಕಾಣುತ್ತೆ. ಹಾಕ್ಕೊಂಡು ತೋರಿಸೋಣ ಅಂದರೆ ಸೊ ಹಾಕ್ಕೊಂಡು ತೋರಿಸ್ತೀನಿ ನಿಮ್ಗೆ ಯಾವ ಥರ ಕಾಣುತ್ತೆ ಅಂದ್ಬಿಟ್ಟು. ಓಕೆ, ಸೊ ನೋಡ್ತಿರ್ಬೋದು. ಸೊ ಈ ಥರ ಲೆಫ್ಟ್ ಸೈಡಲ್ಲಿ ಸೊ ಈ ಥರ ಬರುತ್ತೆ. ಚೆನ್ನಾಗಿ ಕಾಣ್ತೀನಿ ಅಂದ್ಕೊಂಡಿದ್ದೀನಿ, ಕರೆಕ್ಟಾಗಿ ಸೆಂಟ್ರಿಗೆ ಹಾಕಿದ್ದೀನಿ ಅಂದ್ಕೊತೀನಿ. ಓಕೆನಾ? ಸೊ ನೋಡೋಣ, ನಾನು ವಿಡಿಯೋಲ್ಲಿ ನೋಡಿದರೆ ಗೊತ್ತಾಗುತ್ತೆ ಯಾವ ಥರ ಸೆಂಟ್ರ್ ಹಾಕಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಬಂದ್ರೇ ಕರೆಕ್ಟು, ಇಲ್ಲಿ ಗೋಪುರ ಬರುತ್ತೆ. ಸೊ ಇದನ್ನು ಚೆನ್ನಾಗಿದೆ, ಬ್ಲೂ ಆರ್ಮರು ಚೆನ್ನಾಗಿದೆ. ಇದನ್ನು ತೊಗೊಂಬಂದು ಇದನ್ನು ಫಿಟ್ ಮಾಡಿದ್ದೀನಿ. ಇದಕ್ಕೊಂದು ನೋಡೋಣ, ಎಕ್ಸ್ಟ್ರಾ ಅಮೌಂಟ್ ಬಂದರೆ ಎಕ್ಸ್ಟ್ರಾ ಅಮೌಂಟ್ ಹಾಕ್ತೀನಿ, ಡೈರೆಕ್ಟಾಗಿ ಒಂದು ಸಲ ಟೆಸ್ಟ್ ಮಾಡಿ ನೋಡ್ತೀನಿ ಯಾವ ಥರ ವ್ಯೂ ಬರುತ್ತೆ ಅಂದ್ಬಿಟ್ಟು ನೋಡೋಣ. ಸೊ ಈ ಥರ ಹೆಲ್ಮೆಟ್ ರೆಡಿಯಾಗಿದೆ. ಓಕೆನಾ? ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ, ಸೆನಾ ಯಾವ ಥರ ಕೂಡ್ಸೋದು, ಯಾವ ಥರ ಫಿಟ್ಟಿಂಗ್ ಮಾಡೋದು ಅಂತ, ಸೊ ಈ ಥರ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದ್ದರೆ ಸೊ ಲೈಕ್ ಮಾಡೋದನ್ನ ಸೀರಿಯಸ್ ಆಗಿ ಸೊ ಮರಿಬೇಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.